ನೆಹರು ಬಗ್ಗೆ ಮಾತನಾಡ್ತಾ ಇದ್ವಿ ಅಥವಾ ನೆಹರು ಕಾಲಘಟ್ಟದಲ್ಲಿ RSS ನ ಮೇಲಿದ ಆರೋಪದ ಬಗ್ಗೆ ಮಾತನಾಡ್ತಿದ್ವಿ. ಆರೋಪ ಅಲ್ಲಿಗೆ ನಿಲ್ಲಿಲ್ಲ. ನಂತರದ ದಿನಮಾನಗಳಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಗುಜರಾತ್ನಲ್ಲಿ ಭೂಕಂಪ ಆದ ಸಂದರ್ಭದಲ್ಲಿ, ಒಡಿಸಾದಲ್ಲಿ ಸೈಕ್ಲೋನ್ ಆದ ಸಂದರ್ಭದಲ್ಲೂ ಕೂಡ RSSಗೆ ವಿದೇಶದಿಂದ ಫಂಡಿಂಗ್ ಆಗ್ತಾ ಇತ್ತು. ಆದ್ರೆ ಅದನ್ನ ಅಲ್ಪಸಂಖ್ಯಾತರ ವಿರುದ್ಧದ ಕೋಮು ದಳ್ಳೂರಿಗೆ RSS ಬಳಕೆ ಮಾಡಿಕೊಳ್ತು ಅನ್ನೋ ಆರೋಪ ಕೂಡ ಇದೆ. ಆರೋಪ ಇದೆ ಅಲ್ವಾ? ಈ ಆರೋಪ ಪ್ರತ್ಯಾರೋಪ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ, ಯಾರು ಬೇಕಾದ್ರೂ ಮಾಡ್ಬೋದು. ಸತ್ಯವನ್ನ ಜನಗಳ ಮುಂದೆ ಇಡಬೇಕು, ಸತ್ಯವನ್ನ ಸಮಾಜಕ್ಕೆ ತೋರಿಸಿ ಯಾರ ಬಗ್ಗೆ ಇವರು ಆರೋಪ ಮಾಡ್ತಿದ್ದಾರೋ ಅವ್ರನ್ನ ಎಕ್ಸ್ಪೋಸ್ ಮಾಡಿ ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರಬೇಕು ಅಂತ ಅವ್ರಿಗೆ ಇದ್ದಿದ್ರೆ, ಯಾರು ಈ ತರ ಆರೋಪ ಮಾಡ್ತಾರೆ ಅವ್ರು ಈ ತರ ಹಿಟ್ ಅಂಡ್ ರನ್ ಅಂತಾರೆ. ಇದಕ್ಕೆ ನಾರ್ಮಲಿ ನಮ್ಮ ಊರಿನ ಮನೆ ಭಾಷೆಯಲ್ಲಿ ಹಿಟ್ ಅಂಡ್ ರನ್ ಕೇಸ್ಗಳು ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಡೋದು, ಆಮೇಲೆ ಅಲ್ಲಿಂದ ಅವರು ಓಡೋಗ್ಬಿಡೋದು ಅಲ್ವಾ. ದೇ ಹ್ಯಾವ್ ಆಲ್ ದಿ ಟೈಮ್ ಇನ್ ದೇರ್ ಹ್ಯಾಂಡ್ಸ್. ಎಷ್ಟು ಈಗಲೂ ಸಮಯ ಇದೆ, ಮುಂಚೆನೂ ಸಮಯ ಇತ್ತು, ಅದನ್ನು ಅವರು ಆರಾಮಾಗಿ ಅವರು ಅದನ್ನು ಮಾಡಬಹುದು. ಒಂದು. ಎರಡನೇದು, ಬೇರೆ ಬೇರೆ ಕೇಂದ್ರ ಸರ್ಕಾರಗಳು ಫೈನಾನ್ಷಿಯಲ್ ನೀತಿಗಳನ್ನು ತರುವಾಗ, ನಾನೇನು ಆ ಸಬ್ಜೆಕ್ಟ್ನ ಎಕ್ಸ್ಪರ್ಟ್ ಅಲ್ಲ, ನಂಗೆ ಗೊತ್ತಿರೋ ಸಣ್ಣ ಮಿತಿಯಲ್ಲಿ ಹೇಳ್ತಿದ್ದೀನಿ. ವಿದೇಶದಿಂದ ಹಣ ಬರಬೇಕಾದ್ರೆ ಅದಕ್ಕೊಂದು ಇದಿರುತ್ತೆ, ಏನ್ ಹೇಳ್ತಾರೆ, ನಿಯಮಗಳಿರುತ್ತೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಬರುತ್ತೆ. ಈಗ ಅನೇಕ ಕ್ರೈಸ್ತ ಮಿಷನರಿ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ, ಬೆಂಗಳೂರಿನಲ್ಲೂ ಇದೆ, ಬೇರೆ ಊರಲ್ಲಿ. ಅವ್ರಿಗೂ ಕೂಡ ಖಂಡಿತ ಬೇರೆ ದೇಶದಿಂದ ಬರ್ತಿತ್ತು. ಅದಕ್ಕೆ ಎಲ್ಲಿಂದ ತರಬೇಕು, ಅದೆಲ್ಲ ಆಡಿಟ್ ಆಗಿದೆಯಾ, ಕರೆಕ್ಟ್ ಆಗಿ ಕಾನೂನು ಮೂಲಕ ಬರುತ್ತೆ ಅಂದ್ರೆ ಖಂಡಿತ ಅದು ಬರಬಹುದು. ಫಾರಿನ್ ಫಂಡ್ ಬರುತ್ತೆ ಅನ್ನೋದೇ ಒಂದು ಆರೋಪದ ವಿಷಯ ಆಗಕ್ಕೆ ಸಾಧ್ಯ ಆಗಲ್ಲ. ಬರುತ್ತಿರುವುದು ಏನ್ ಹೇಳ್ತೀರಾ, ದೇಶದ ಭದ್ರತೆಗೆ ಮಾರಕವಾಗ್ತಿದೆಯೇ ಇಲ್ವೇ? ಈಗ ಉದಾಹರಣೆಗೆ ಅನೇಕ ಭಯೋತ್ಪಾದಕ ಇಸ್ಲಾಮಿನ ಹೆಸರಿನ ಸಂಘಟನೆಗಳು ನಮ್ಮ ದೇಶದಲ್ಲಿ ನಡೀತವೆ. ಎಷ್ಟೊಂದು ಸತಿ ಗೌರ್ಮೆಂಟೇ ರೈಡ್ ಮಾಡ್ತಾ ಇರುತ್ತೆ. ಅವ್ರಿಗೆ ಅನೇಕ ಅಕ್ಕಪಕ್ಕದ ಬಾಂಗ್ಲಾದೇಶದಿಂದನೋ ಪಾಕಿಸ್ತಾನದಿಂದನೋ ಇನ್ನೊಂದು ದೇಶದಿಂದನೋ ಫಂಡ್ ಬರ್ತಾ ಇತ್ತು, ಶಸ್ತ್ರಾಸ್ತ್ರಗಳಿಗೋಸ್ಕರ ಕೊಂಡ್ಕೊಳ್ಳೋಕೆ ಬರ್ತಿತ್ತು ಅಂತೆಲ್ಲ ನಮಗೆ ಮಾಹಿತಿ ಸರ್ಕಾರವೇ ಕೊಟ್ಟಿರೋದಿದೆ ಅಲ್ವಾ. ಆ ಸ್ವರೂಪಕ್ಕೂ ಈ ಸ್ವರೂಪಕ್ಕೂ ಏನ್ ವ್ಯತ್ಯಾಸ ಆಗುತ್ತೆ ಅಂದ್ರೆ, ಅಲ್ಲಿಂದ ಯಾರು ಫಂಡ್ ಮಾಡಿದ್ರೆ ಅವರು ವಾಲಂಟರಿಯಾಗಿ ಮಾಡಿರ್ತಾರೆ. ಮಾಡಬೇಕಾದ್ರೆ ಅದು ಗೌರ್ಮೆಂಟಿನ ಚಾನೆಲ್ ಮೂಲಕ ಒಂದು ರೂಪಾಯಿ ಕೂಡ ಬರಕ್ಕಾಗಲ್ಲ ಅಲ್ವಾ. ಬಂದಾಗ ಅದು ಎಲ್ಲ ರೀತಿಯ ತಪಾಸಣೆ ಅಂತಿರೋ, ಆಡಿಟ್ ಅಂತಿರೋ, ಏನ್ ಹೇಳ್ತಿರೋ ಅದೆಲ್ಲದಕ್ಕೂ ಅದು ಒಳಗಾಗಿ ಇರುತ್ತೆ. ಅದೇ ನಾನು ನಿಮ್ಗೆ ಅವಾಗಿಂದ ಹೇಳ್ತಾ ಇರೋದು, 2014 ನಂತರ ಏನೋ ಒಂದು ಇವ್ರಿಗೆ ಅನುಕೂಲವಾಗುವ ಸರ್ಕಾರ ಇದೆ ಅಂತ ಉಳಿದವ್ರು ಭಾವಿಸೋದಾದ್ರೆ ಹಾಗೇನಿಲ್ಲ. ನನ್ನ ಪ್ರಕಾರ ಅದೇನೇ ಆಯ್ತು, ಹಾಗೆ ತಗೊಂಡ್ರು ಕೂಡ. ಅದಕ್ಕಿಂತ ಮುಂಚೆ 60-70 ವರ್ಷ ಇಲ್ಲಿ ಹಾಗಾದ್ರೆ ಗೃಹ ಇಲಾಖೆ ಏನ್ ಮಾಡ್ತಿತ್ತು, ಇಲ್ಲಿಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್ ಏನ್ ಮಾಡ್ತಿತ್ತು ಅಲ್ವಾ. ಹಾಗಾಗ್ಬಿಟ್ರೆ ಏನಾಗುತ್ತೆ, ಇವ್ರು ಹೇಳೋ ಮಾತೆ ನಿಜ ಅಂದ್ರೆ ಆ ಎಲ್ಲ ಇಲಾಖೆಗಳ ವೈಫಲ್ಯವನ್ನು ತೋರಿಸುತ್ತೆ. ಅಷ್ಟು ದೀರ್ಘಕಾಲದ ವೈಫಲ್ಯ ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿತ್ತು ಅಲ್ವಾ. ಅಂದ್ರೆ ಇವ್ರೇನ್ ಮಾಡ್ತಿದ್ದಾರೆ, ಕಾಲ್ ಮೇಲೆ ಕೊಡ್ಲಿ ಹೊಡ್ಕೊಳ್ಳೋ ತರ ತಮ್ಮ ಸುದೀರ್ಘಾವಧಿಯ ಕೇಂದ್ರ ಸರ್ಕಾರಗಳ ವೈಫಲ್ಯವೇನೋ ಅನ್ನೋ ತರವೇ ಆಗತ್ತೆ ಮುಂದುವರೆದು. ಅವಾಗ ಸರಿ, ನೀವು ನೆಹರು ಬಗ್ಗೆ ಮಾತನಾಡ್ತಾ ಇದ್ವಿ ಅಥವಾ ನೆಹರು ಕಾಲಘಟ್ಟದಲ್ಲಿ RSS ನ ಮೇಲಿದ ಆರೋಪದ ಬಗ್ಗೆ ಮಾತನಾಡ್ತಿದ್ವಿ. ಆರೋಪ ಅಲ್ಲಿಗೆ ನಿಲ್ಲಿಲ್ಲ. ನಂತರದ ದಿನಮಾನಗಳಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಗುಜರಾತ್ನಲ್ಲಿ ಭೂಕಂಪ ಆದ ಸಂದರ್ಭದಲ್ಲಿ, ಒಡಿಸಾದಲ್ಲಿ ಸೈಕ್ಲೋನ್ ಆದ ಸಂದರ್ಭದಲ್ಲೂ ಕೂಡ RSSಗೆ ವಿದೇಶದಿಂದ ಫಂಡಿಂಗ್ ಆಗ್ತಾ ಇತ್ತು. ಆದ್ರೆ ಅದನ್ನ ಅಲ್ಪಸಂಖ್ಯಾತರ ವಿರುದ್ಧದ ಕೋಮು ದಳ್ಳೂರಿಗೆ RSS ಬಳಕೆ ಮಾಡಿಕೊಳ್ತು ಅನ್ನೋ ಆರೋಪ ಕೂಡ ಇದೆ. ಆರೋಪ ಇದೆ ಅಲ್ವಾ? ಈ ಆರೋಪ ಪ್ರತ್ಯಾರೋಪ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ, ಯಾರು ಬೇಕಾದ್ರೂ ಮಾಡ್ಬೋದು. ಸತ್ಯವನ್ನ ಜನಗಳ ಮುಂದೆ ಇಡಬೇಕು, ಸತ್ಯವನ್ನ ಸಮಾಜಕ್ಕೆ ತೋರಿಸಿ ಯಾರ ಬಗ್ಗೆ ಇವರು ಆರೋಪ ಮಾಡ್ತಿದ್ದಾರೋ ಅವ್ರನ್ನ ಎಕ್ಸ್ಪೋಸ್ ಮಾಡಿ ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರಬೇಕು ಅಂತ ಅವ್ರಿಗೆ ಇದ್ದಿದ್ರೆ, ಯಾರು ಈ ತರ ಆರೋಪ ಮಾಡ್ತಾರೆ ಅವ್ರು ಈ ತರ ಹಿಟ್ ಅಂಡ್ ರನ್ ಅಂತಾರೆ. ಇದಕ್ಕೆ ನಾರ್ಮಲಿ ನಮ್ಮ ಊರಿನ ಮನೆ ಭಾಷೆಯಲ್ಲಿ ಹಿಟ್ ಅಂಡ್ ರನ್ ಕೇಸ್ಗಳು ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಡೋದು, ಆಮೇಲೆ ಅಲ್ಲಿಂದ ಅವರು ಓಡೋಗ್ಬಿಡೋದು ಅಲ್ವಾ. ದೇ ಹ್ಯಾವ್ ಆಲ್ ದಿ ಟೈಮ್ ಇನ್ ದೇರ್ ಹ್ಯಾಂಡ್ಸ್. ಎಷ್ಟು ಈಗಲೂ ಸಮಯ ಇದೆ, ಮುಂಚೆನೂ ಸಮಯ ಇತ್ತು, ಅದನ್ನು ಅವರು ಆರಾಮಾಗಿ ಅವರು ಅದನ್ನು ಮಾಡಬಹುದು. ಒಂದು. ಎರಡನೇದು, ಬೇರೆ ಬೇರೆ ಕೇಂದ್ರ ಸರ್ಕಾರಗಳು ಫೈನಾನ್ಷಿಯಲ್ ನೀತಿಗಳನ್ನು ತರುವಾಗ, ನಾನೇನು ಆ ಸಬ್ಜೆಕ್ಟ್ನ ಎಕ್ಸ್ಪರ್ಟ್ ಅಲ್ಲ, ನಂಗೆ ಗೊತ್ತಿರೋ ಸಣ್ಣ ಮಿತಿಯಲ್ಲಿ ಹೇಳ್ತಿದ್ದೀನಿ. ವಿದೇಶದಿಂದ ಹಣ ಬರಬೇಕಾದ್ರೆ ಅದಕ್ಕೊಂದು ಇದಿರುತ್ತೆ, ಏನ್ ಹೇಳ್ತಾರೆ, ನಿಯಮಗಳಿರುತ್ತೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಬರುತ್ತೆ. ಈಗ ಅನೇಕ ಕ್ರೈಸ್ತ ಮಿಷನರಿ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ, ಬೆಂಗಳೂರಿನಲ್ಲೂ ಇದೆ, ಬೇರೆ ಊರಲ್ಲಿ. ಅವ್ರಿಗೂ ಕೂಡ ಖಂಡಿತ ಬೇರೆ ದೇಶದಿಂದ ಬರ್ತಿತ್ತು. ಅದಕ್ಕೆ ಎಲ್ಲಿಂದ ತರಬೇಕು, ಅದೆಲ್ಲ ಆಡಿಟ್ ಆಗಿದೆಯಾ, ಕರೆಕ್ಟ್ ಆಗಿ ಕಾನೂನು ಮೂಲಕ ಬರುತ್ತೆ ಅಂದ್ರೆ ಖಂಡಿತ ಅದು ಬರಬಹುದು. ಫಾರಿನ್ ಫಂಡ್ ಬರುತ್ತೆ ಅನ್ನೋದೇ ಒಂದು ಆರೋಪದ ವಿಷಯ ಆಗಕ್ಕೆ ಸಾಧ್ಯ ಆಗಲ್ಲ. ಬರುತ್ತಿರುವುದು ಏನ್ ಹೇಳ್ತೀರಾ, ದೇಶದ ಭದ್ರತೆಗೆ ಮಾರಕವಾಗ್ತಿದೆಯೇ ಇಲ್ವೇ? ಈಗ ಉದಾಹರಣೆಗೆ ಅನೇಕ ಭಯೋತ್ಪಾದಕ ಇಸ್ಲಾಮಿನ ಹೆಸರಿನ ಸಂಘಟನೆಗಳು ನಮ್ಮ ದೇಶದಲ್ಲಿ ನಡೀತವೆ. ಎಷ್ಟೊಂದು ಸತಿ ಗೌರ್ಮೆಂಟೇ ರೈಡ್ ಮಾಡ್ತಾ ಇರುತ್ತೆ. ಅವ್ರಿಗೆ ಅನೇಕ ಅಕ್ಕಪಕ್ಕದ ಬಾಂಗ್ಲಾದೇಶದಿಂದನೋ ಪಾಕಿಸ್ತಾನದಿಂದನೋ ಇನ್ನೊಂದು ದೇಶದಿಂದನೋ ಫಂಡ್ ಬರ್ತಾ ಇತ್ತು,
ಶಸ್ತ್ರಾಸ್ತ್ರಗಳಿಗೋಸ್ಕರ ಕೊಂಡ್ಕೊಳ್ಳೋಕೆ ಬರ್ತಿತ್ತು ಅಂತ ನಮಗೆ ಮಾಹಿತಿ ಸರ್ಕಾರವೇ ಕೊಟ್ಟಿರೋದಿದೆ ಅಲ್ವಾ. ಆ ಸ್ವರೂಪಕ್ಕೂ ಈ ಸ್ವರೂಪಕ್ಕೂ ಏನ್ ವ್ಯತ್ಯಾಸ ಆಗುತ್ತೆ ಅಂದ್ರೆ, ಅಲ್ಲಿಂದ ಯಾರು ಫಂಡ್ ಮಾಡಿದ್ರೆ ಅವರು ವಾಲಂಟರಿಯಾಗಿ ಮಾಡಿರ್ತಾರೆ. ಮಾಡಬೇಕಾದ್ರೆ ಅದು ಗೌರ್ಮೆಂಟಿನ ಚಾನೆಲ್ ಮೂಲಕ ಒಂದು ರೂಪಾಯಿ ಕೂಡ ಬರಕ್ಕಾಗಲ್ಲ ಅಲ್ವಾ. ಬಂದಾಗ ಅದು ಎಲ್ಲ ರೀತಿಯ ತಪಾಸಣೆ ಅಂತಿರೋ, ಆಡಿಟ್ ಅಂತಿರೋ, ಏನ್ ಹೇಳ್ತಿರೋ ಅದೆಲ್ಲದಕ್ಕೂ ಅದು ಒಳಗಾಗೇ ಇರುತ್ತೆ. ಅದೇ ನಾನು ನಿಮ್ಗೆ ಅವಾಗಿಂದ ಹೇಳ್ತಾ ಇರೋದು, 2014 ನಂತರ ಏನೋ ಒಂದು ಇವ್ರಿಗೆ ಅನುಕೂಲವಾಗುವ ಸರ್ಕಾರ ಇದೆ ಅಂತ ಉಳಿದವ್ರು ಭಾವಿಸೋದಾದ್ರೆ ಹಾಗೇನಿಲ್ಲ. ನನ್ನ ಪ್ರಕಾರ ಅದೇನೇ ಆಯ್ತು, ಹಾಗೆ ತಗೊಂಡ್ರು ಕೂಡ. ಅದಕ್ಕಿಂತ ಮುಂಚೆ 60-70 ವರ್ಷ ಇಲ್ಲಿ ಹಾಗಾದ್ರೆ ಗೃಹ ಇಲಾಖೆ ಏನ್ ಮಾಡ್ತಿತ್ತು, ಇಲ್ಲಿಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್ ಏನ್ ಮಾಡ್ತಿತ್ತು ಅಲ್ವಾ. ಹಾಗಾಗ್ಬಿಟ್ರೆ ಏನಾಗುತ್ತೆ, ಇವ್ರು ಹೇಳೋ ಮಾತೆ ನಿಜ ಅಂದ್ರೆ ಆ ಎಲ್ಲ ಇಲಾಖೆಗಳ ವೈಫಲ್ಯವನ್ನು ತೋರಿಸುತ್ತೆ. ಅಷ್ಟು ದೀರ್ಘಕಾಲದ ವೈಫಲ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿತ್ತು ಅಲ್ವಾ. ಅಂದ್ರೆ ಇವ್ರೇನ್ ಮಾಡ್ತಿದ್ದಾರೆ, ಕಾಲ್ ಮೇಲೆ ಕೊಡ್ಲಿ ಹೊಡ್ಕೊಳ್ಳೋ ತರ ತಮ್ಮ ಸುದೀರ್ಘಾವಧಿಯ ಕೇಂದ್ರ ಸರ್ಕಾರಗಳ ವೈಫಲ್ಯವೇನೋ ಅನ್ನೋ ತರವೇ ಆಗತ್ತೆ ಮುಂದುವರೆದು. ಅವಾಗ ಸರಿ, ನೀವು ನೆಹರು ಬಗ್ಗೆ ಮಾತನಾಡ್ತಾ ಇದ್ವಿ ಅಥವಾ ನೆಹರು ಕಾಲಘಟ್ಟದಲ್ಲಿ RSS ನ ಮೇಲಿದ ಆರೋಪದ ಬಗ್ಗೆ ಮಾತನಾಡ್ತಿದ್ವಿ. ಆರೋಪ ಅಲ್ಲಿಗೆ ನಿಲ್ಲಿಲ್ಲ. ನಂತರದ ದಿನಮಾನಗಳಲ್ಲೂ ಕೂಡ, ಫಾರ್ ಎಕ್ಸಾಂಪಲ್ ಗುಜರಾತ್ನಲ್ಲಿ ಭೂಕಂಪ ಆದ ಸಂದರ್ಭದಲ್ಲಿ, ಒರಿಸ್ಸಾದಲ್ಲಿ ಸೈಕ್ಲೋನ್ ಆದ ಸಂದರ್ಭದಲ್ಲೂ ಕೂಡ RSSಗೆ ವಿದೇಶದಿಂದ ಫಂಡಿಂಗ್ ಆಗ್ತಾ ಇತ್ತು. ಆದ್ರೆ ಅದನ್ನ ಅಲ್ಪಸಂಖ್ಯಾತರ ವಿರುದ್ಧದ ಕೋಮು ದಳ್ಳೂರಿಗೆ RSS ಬಳಕೆ ಮಾಡಿಕೊಳ್ತು ಅನ್ನೋ ಆರೋಪ ಕೂಡ ಇದೆ. ಆರೋಪ ಇದೆ ಅಲ್ವಾ. ಈ ಆರೋಪ ಪ್ರತ್ಯಾರೋಪ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ, ಯಾರು ಬೇಕಾದ್ರೂ ಮಾಡ್ಬೋದು. ಸತ್ಯವನ್ನ ಜನಗಳ ಮುಂದೆ ಇಡಬೇಕು, ಸತ್ಯವನ್ನ ಸಮಾಜಕ್ಕೆ ತೋರಿಸಿ ಯಾರ ಬಗ್ಗೆ ಇವರು ಆರೋಪ ಮಾಡ್ತಿದಾರೋ ಅವ್ರನ್ನ ಎಕ್ಸ್ಪೋಸ್ ಮಾಡಿ ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರಬೇಕು ಅಂತ ಅವ್ರಿಗೆ ಇದ್ದಿದ್ರೆ, ಯಾರು ಈ ತರ ಆರೋಪ ಮಾಡ್ತಾರೆ ಅವ್ರು ಈ ತರ ಹಿಟ್ ಅಂಡ್ ರನ್ ಅಂತಾರೆ. ಇದಕ್ಕೆ ನಾರ್ಮಲಿ ನಮ್ಮ ಊರಿನ ಮನೆ ಭಾಷೆಯಲ್ಲಿ ಹಿಟ್ ಅಂಡ್ ರನ್ ಕೇಸ್ಗಳು ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಡೋದು, ಆಮೇಲೆ ಅಲ್ಲಿಂದ ಅವರು ಓಡೋಗ್ಬಿಡೋದು ಅಲ್ವಾ. ದೇ ಹ್ಯಾವ್ ಆಲ್ ದಿ ಟೈಮ್ ಇನ್ ದೇರ್ ಹ್ಯಾಂಡ್ಸ್. ಎಷ್ಟು ಈಗಲೂ ಸಮಯ ಇದೆ, ಮುಂಚೆನೂ ಸಮಯ ಇತ್ತು, ಅದನ್ನು ಅವರು ಆರಾಮಾಗಿ ಅವರು ಅದನ್ನು ಮಾಡಬಹುದು. ಒಂದು. ಎರಡನೇದು, ಬೇರೆ ಬೇರೆ ಕೇಂದ್ರ ಸರ್ಕಾರಗಳು ಫೈನಾನ್ಷಿಯಲ್ ನೀತಿಗಳನ್ನು ತರುವಾಗ, ನಾನೇನು ಆ ಸಬ್ಜೆಕ್ಟ್ನ ಎಕ್ಸ್ಪರ್ಟ್ ಅಲ್ಲ, ನಂಗೆ ಗೊತ್ತಿರೋ ಸಣ್ಣ ಮಿತಿಲಿ ಹೇಳ್ತಿದ್ದೀನಿ. ವಿದೇಶದಿಂದ ಹಣ ಬರಬೇಕಾದ್ರೆ ಅದಕ್ಕೊಂದು ಇದಿರುತ್ತೆ, ಏನ್ ಹೇಳ್ತಾರೆ, ನಿಯಮಗಳಿರುತ್ತೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಬರುತ್ತೆ. ಈಗ ಅನೇಕ ಕ್ರೈಸ್ತ ಮಿಷನರಿ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ, ಬೆಂಗಳೂರಿನಲ್ಲೂ ಇದೆ, ಬೇರೆ ಊರಲ್ಲಿ. ಅವ್ರಿಗೂ ಕೂಡ ಖಂಡಿತ ಬೇರೆ ದೇಶದಿಂದ ಬರ್ತಿತ್ತು. ಅದಕ್ಕೆ ಎಲ್ಲಿಂದ ತರಬೇಕು, ಅದೆಲ್ಲ ಆಡಿಟ್ ಆಗಿದೆಯಾ, ಕರೆಕ್ಟ್ ಆಗಿ ಕಾನೂನು ಮೂಲಕ ಬರುತ್ತೆ ಅಂದ್ರೆ ಖಂಡಿತ ಅದು ಬರಬಹುದು. ಫಾರಿನ್ ಫಂಡ್ ಬರುತ್ತೆ ಅನ್ನೋದೇ ಒಂದು ಆರೋಪದ ವಿಷಯ ಆಗಕ್ಕೆ ಸಾಧ್ಯ ಆಗಲ್ಲ. ಬರುತ್ತಿರುವುದು ಏನ್ ಹೇಳ್ತೀರಾ, ದೇಶದ ಭದ್ರತೆಗೆ ಮಾರಕವಾಗ್ತಿದೆಯೇ ಇಲ್ವೇ. ಈ ಉದಾಹರಣೆಗೆ ಅನೇಕ ಭಯೋತ್ಪಾದಕ ಇಸ್ಲಾಮಿನ ಹೆಸರಿನ ಸಂಘಟನೆಗಳು ನಮ್ಮ ದೇಶದಲ್ಲಿ ನಡೀತವೆ. ಎಷ್ಟೊಂದು ಸತಿ ಗೌರ್ಮೆಂಟೇ ರೈಡ್ ಮಾಡ್ತಾ ಇರುತ್ತೆ. ಅವ್ರಿಗೆ ಅನೇಕ ಅಕ್ಕಪಕ್ಕದ ಬಾಂಗ್ಲಾದೇಶದಿಂದನೋ, ಪಾಕಿಸ್ತಾನದಿಂದನೋ, ಇನ್ನೊಂದು ದೇಶದಿಂದನೋ ಫಂಡ್ ಬರ್ತಾ ಇತ್ತು, ಶಸ್ತ್ರಾಸ್ತ್ರಗಳಿಗೋಸ್ಕರ ಕೊಂಡ್ಕೊಳ್ಳೋಕೆ ಬರ್ತಿತ್ತು ಅಂತ ನಮಗೆ ಮಾಹಿತಿ ಸರ್ಕಾರವೇ ಕೊಟ್ಟಿರೋದಿದೆ ಅಲ್ವಾ. ಆ ಸ್ವರೂಪಕ್ಕೂ ಈ ಸ್ವರೂಪಕ್ಕೂ ಏನ್ ವ್ಯತ್ಯಾಸ ಆಗುತ್ತೆ ಅಂದ್ರೆ, ಅಲ್ಲಿಂದ ಯಾರು ಫಂಡ್ ಮಾಡಿದ್ರೆ ಅವರು ವಾಲಂಟರಿಯಾಗಿ ಮಾಡಿರ್ತಾರೆ. ಮಾಡಬೇಕಾದ್ರೆ ಅದು ಗೌರ್ಮೆಂಟಿನ ಚಾನೆಲ್ ಮೂಲಕ ಒಂದು ರೂಪಾಯಿ ಕೂಡ ಬರಕ್ಕಾಗಲ್ಲ ಅಲ್ವಾ. ಬಂದಾಗ ಅದು ಎಲ್ಲ ರೀತಿಯ ತಪಾಸಣೆ ಅಂತಿರೋ, ಆಡಿಟ್ ಅಂತಿರೋ, ಏನ್ ಹೇಳ್ತಿರೋ ಅದೆಲ್ಲದಕ್ಕೂ ಅದು ಒಳಗಾಗೇ ಇರುತ್ತೆ. ಅದೇ ನಾನು ನಿಮ್ಗೆ ಅವಾಗಿಂದ ಹೇಳ್ತಾ ಇರೋದು, 2014 ನಂತರ ಏನೋ ಒಂದು ಇವ್ರಿಗೆ ಅನುಕೂಲವಾಗುವ ಸರ್ಕಾರ ಇದೆ ಅಂತ ಉಳಿದವ್ರು ಭಾವಿಸೋದಾದ್ರೆ ಹಾಗೇನಿಲ್ಲ. ನನ್ನ ಪ್ರಕಾರ ಅದೇನೇ ಆಯ್ತು, ಹಾಗೆ ತಗೊಂಡ್ರು ಕೂಡ. ಅದಕ್ಕಿಂತ ಮುಂಚೆ 60-70 ವರ್ಷ ಇಲ್ಲಿ ಹಾಗಾದ್ರೆ ಗೃಹ ಇಲಾಖೆ ಏನ್ ಮಾಡ್ತಿತ್ತು, ಇಲ್ಲಿ